Hello students, for the sake of second PC science students, particularly mathematics, ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಆಲ್ರೆಡಿ ಸುಮಾರು ಸೆಕೆಂಡ್ ಪಿ ಸಿ ರಿಲೇಟೆಡ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡಿದ್ದೇನೆ. ಎವ್ರಿ ಇಯರ್ ಮಾಡಲ್ ಪೇಪರ್ ಮತ್ತು ಪ್ರಾಕ್ಟೀಸ್ ಪೇಪರನ್ನು ಡಿಸ್ಕಸ್ ಮಾಡಿ ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಬಟ್ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಿಮ್ಮ ಕನ್ಸರ್ನ್ ಲೆಕ್ಚರರ್ಸ್ ಆಲ್ರೆಡಿ ಇನ್ಫಾರ್ಮೇಷನ್ ಮಾಡಿರ್ತಾರೆ. ಈ ವರ್ಷದ ಸ್ಪೆಷಾಲಿಟಿ ಏನು ಅಂದರೆ 3 ಮಾಡಲ್ ಪೇಪರ್, 3 ಡಿಫ್ರೆಂಟ್ ಮಾಡಲ್ ಪೇಪರ್ಸು ಮತ್ತು 3 ಡಿಫ್ರೆಂಟ್ ಗ್ರೂಪ್ ಇಟ್ಟಿರ್ತಕ್ಕಂಥ ಮಾಡಲ್ ಪೇಪರ್ಸನ್ನು ಆಲ್ರೆಡಿ ಪಿ ಯು ಬೋರ್ಡಲ್ಲಿ ಬಿಟ್ಟಿದ್ದಾರೆ. ಈ ವರ್ಷಕ್ಕೂ ಮತ್ತು ಲಾಸ್ಟ್ ವರ್ಷಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಪ್ರೀವಿಯಸ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಕ್ವಶನ್ಸ್ ಈ ಥರನೇ ಕೇಳ್ತಾರೆ, ಯಾವ್ದು ಬೇಕಾದ್ರೂ ಬರ್ಬೋದು ಅನ್ನೋ ಮೈಂಡಲ್ಲಿರಲಿಲ್ಲ. ಬಟ್ ಈ ವರ್ಷ ನಂಬರ್ಗಳನ್ನು ಚೇಂಜ್ ಮಾಡ್ಬೋದು. ಮತ್ತು ಈಗ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಲ್ಲಿ 5 ಮಾರ್ಕ್ಸಿಗೆ ಕೇಳ್ಬೋದು. ಈಗ 3Dನಲ್ಲಿ ಕೇಳ್ತಕ್ಕಂಥ ಡೆರಿವೇಷನ್ನ 3 ಮಾರ್ಕ್ಸಿಗೆ ಕೇಳ್ಬೋದು. ಈ ಥರ ಪ್ಯಾಟ್ರನ್ನ ಚೇಂಜ್ ಮಾಡಿದ್ದಾರೆ. 3 ಡಿಫ್ರೆಂಟ್ ಮಾಡಲ್ ಪೇಪರನ್ನು ಬಿಟ್ಟಿದ್ದಾರೆ. 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇರ್ತಕ್ಕಂಥ ಮಾಡಲ್ ಪೇಪರ್ಗಳನ್ನು ಬಿಟ್ಟಿರೋದ್ರಿಂದ ಸ್ವಲ್ಪ ನೀವು ಕಾಳಜಿ ವಹಿಸಿ ವರ್ಕೌಟ್ ಮಾಡಿ ಈ ವರ್ಷ ಮ್ಯಾಥಮೆಟಿಕ್ಸನ್ನು ಬರೀಬೇಕಾಗತ್ತೆ. ಈ 3 ಡಿಫ್ರೆಂಟ್ ಮಾಡಲ್ ಪೇಪರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ MCQ ಮತ್ತು ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಬರ್ತಕ್ಕಂಥ ಎಲ್ಲ ಕ್ವಶನ್ಸನ್ನು ನಾನು ವಿಡಿಯೋ 1, 2, 3 ಈ ಥರ ಆರ್ಡ್ರಾಗಿ ನಾನು ಕಾನ್ಸಿಕ್ಯೂಟಿವ್ ಆಗಿ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾ ಇರ್ತೇನೆ. ಆಲ್ರೆಡಿ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ 5 ಮಾರ್ಕ್ಸ್, 3 ಮಾರ್ಕ್ಸ್ ಆ ಥರ ಎಲ್ಲ ಪ್ರಾಬ್ಲಮ್ಸನ್ನು ವಿತ್ ಸೊಲ್ಯೂಷನ್ ಸೆಂಡ್ ಮಾಡಿದ್ದೇನೆ. ಮತ್ತು ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸಿಗೆ ಬಂದಾಗ ಅಲ್ಲಿ 5 ಮಾರ್ಕ್ಸ್ ಬರೋಲ್ಲ, 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು MCQ. ಇನ್ನು ವೆಕ್ಟರ್ಸಿಗೆ ಬಂದಾಗ MCQ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್, ಅಲ್ಲಿ ಎಲ್ಲೂ 5 ಮಾರ್ಕ್ಸಿಗೆ ಬರಲ್ಲ. 3Dನಲ್ಲಿ ಈಗ ಡೆರಿವೇಷನ್ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಮತ್ತು ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರ್ ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್, ಅದನ್ನು ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಲೈನ್ಸ್ ಅಂತ ಕರಿತೀವಿ. ಮತ್ತು ಅದರಲ್ಲಿ ಡೆರಿವೇಷನ್ ಫಾರ್ಮುಲಾ, SD ಫಾರ್ಮುಲಾ, ಮಾಡ್ಯುಲಸ್ ಆಫ್ AB ಡಾಟ್ ಆಲ್ಫಾ ಕ್ರಾಸ್ ಬೀಟಾ ಡಿವೈಡೆಡ್ ಬೈ ಮ್ಯಾಗ್ನ ಆಫ್ ಆಲ್ಫಾ ಕ್ರಾಸ್ ಬೀಟಾ ಡೆರಿವೇಷನ್ನು ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವು ವರ್ಕೌಟ್ ಮಾಡಲೇಬೇಕಾಗುತ್ತೆ. ಮತ್ತು ಇಂಟಿಗ್ರೇಷನ್ಸಲ್ಲಿ ಥಿಯರಮ್ಸ್ ಮತ್ತು ಸ್ಟ್ಯಾಂಡರ್ಡ್ ಫಾರಮ್ಸ್ ಮತ್ತು ಅದರೊಳಗಡೆ ರೂಟ್ ಆಫ್ A² - X², ರೂಟ್ ಆಫ್ X² + A² ಇವೆಲ್ಲವೂ ನೀವು ಕಂಪಲ್ಸರಿ ವರ್ಕ್ ಮಾಡಿದ್ರೆ ಬೆಟರ್. ಇಂಟಿಗ್ರೇಷನ್ಸಲ್ಲಿ ಥಿಯರಮ್ಸು, LPPನಲ್ಲಿ ಪ್ರಾಬ್ಲಮ್ಸು, ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ವರ್ಬಲ್ ಫಾರಮ್ ಅವಾಯ್ಡ್ ಮಾಡಿದ್ದಾರೆ. ಮತ್ತು ಡಿಫ್ರೆನ್ಷಿಯೇಷನಲ್ಲಿ ಏನು ಮಾಡಿದ್ದಾರೆ, ಮೊದಲೆಲ್ಲ ಸಪೋಸ್ ಎಕ್ಸಾಂಪಲ್ sin x ² of x ಟೇಕ್ ಲಾಗ್ ಆನ್ ಬೋತ್ ಸೈಡ್ 3 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅದು. ಬಟ್ ಈ ವರ್ಷ 4 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇರುತ್ತೆ. y = UV U + V ಫಾರಮ್ x ಪವರ್ sin x + sin x ² of cos x ಈ ಥರ ಪ್ರಾಬ್ಲಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ 4 ಮಾರ್ಕ್ಸಲ್ಲಿ. ಮತ್ತು ಕಂಟಿನ್ಯೂಟಿನಲ್ಲಿ 4 ಮಾರ್ಕ್ಸಿಗೆ ಕೇಳ್ತಾಯಿದ್ರು, ಅದನ್ನು 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಈ ಥರ ಎಲ್ಲ ಐಡಿಯಾಗಳನ್ನು 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇದೆ, ಈ ಥರ ಕೇಳ್ಬೋದು ಅನ್ನೋ ಮೈಂಡ್ ಇಟ್ಕೊಂಡು ಈ ವರ್ಷ ನಾವು ಎಕ್ಸಾಮನ್ನು ಬರೀಬೇಕಾಗತ್ತೆ. ಈಗ ನಾನು ಆಲ್ರೆಡಿ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಎಲ್ಲ ಥರದ ಸೊಲ್ಯೂಷನ್ಸನ್ನು, ಕ್ವಶನ್ಸನ್ನು ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡಿದ್ದೇನೆ. ನೀವು ನೋಡಬೇಕಾದ್ರೆ ನನ್ನ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಫಸ್ಟ್ ಪಿ ಸಿ ಇರುತ್ತೆ, ಸೆಕೆಂಡ್ ಪಿ ಸಿ ಇರುತ್ತೆ, ಡಿಪ್ಲೊಮಾ ರಿಲೇಟೆಡ್ ಇರುತ್ತೆ. ಆದಷ್ಟು ಸೆಕೆಂಡ್ ಪಿ ಸಿ ಹುಡುಗರಾದರೆ ಸೆಕೆಂಡ್ ಪಿ ಸಿ ಅಂತ ಮೆನ್ಷನ್ ಮಾಡಿರ್ತೇನೆ. ಫಸ್ಟ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಎಲ್ಲ ಡೆರಿವೇಷನ್ಸು ಮಾಡಿ ಹಾಕಿದ್ದೇನೆ ನಾನು. ಫಸ್ಟ್ ಪಿ ಸಿ ಮಾತ್ರ ನೋಡಬೇಕಾಗುತ್ತೆ. ಈಗ ಸೆಕೆಂಡ್ ಪಿ ಸಿ ರಿಲೇಟೆಡ್ ಆಗಿರ್ತಕ್ಕಂಥ ಡಿಫ್ರೆನ್ಷಿಯೇಷನಲ್ಲಿ 5 ಮಾರ್ಕ್ಸ್. ಇಫ್ y is equal to 3 into e power 2x plus 2 into e power 3x, prove that y2 minus 5y1 plus 6y is equal to 0, or y double dash minus 5y dash plus 6y is equal to 0, or d2y by dx square
minus 5 into dy over dx plus 6y is equal to 0, or d2y minus 5 into dy plus 6y is equal to 0. Second order, first order. Why? ಕ್ವಶನ್ಸ್ ಅಲ್ಲಿ ವೈ ಇದೆ ಅಂದರೆ ನಾವು ಅವನೇನು ಫಂಕ್ಷನ್ಸನ್ನು ಕೊಟ್ಟಿದ್ದಾರೆ ಅದರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ 5 ಮಾರ್ಕ್ಸಲ್ಲಿ. ವೈ ಇದೆ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಫಂಕ್ಷನನ್ನು ಯೂಸ್ ಮಾಡಿಕೊಂಡು ನಾವು ಪ್ರೂವ್ ಮಾಡಬೇಕು ಅನ್ನೋದು ಫಸ್ಟ್ ನಮ್ಮ ಮೈಂಡ್ ಬಂತು. ಆ ಕೊಟ್ಟಿರ್ತಕ್ಕಂಥ ಈಕ್ವೇಷನನ್ನು ಕಾಲಿಡ್ ಆಸ್ 1 ಅಂತ ಕರೀತಾನೆ. ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, differentiate with respect to x, differentiate with respect to x, y, y1 or y dash or dy over dx is equal to, we know that, what is the derivative of e power ax? A into e power ax. Here the value of a is 2, 3 into 2, 6, 3 into 2, 6. E power 2x plus 3 into 2, 6 e power 3x. But ಇದೇ ಥರ ಪ್ರಾಬ್ಲಮ್ಸು 5 marks ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. If y is equal to a into e power mx plus b into e power nx, then prove that y2 minus of m plus n into dy dx plus mny is equal to 0. Same pattern. ಇದನ್ನು ಕಾಲಿಡ್ ಆಸ್ 2 ಅಂತ ಕರೀತೇನೆ. ಫ್ರಮ್ 1 ಈ ಈಕ್ವೇಷನ್ ಇದು ಲೆಫ್ಟ್ ಇಟ್ ಅಂತಾನೆ. y minus 3 e power 2x is equal to 2 into e power 3x. y minus 3 into e power 2x, ಈ 2 ಇದೆಲ್ಲ ಇಲ್ಲಿ ಬರೀತಾನೆ. ತಿರ್ಗಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ 3x. e power 3x result substitute into 2, that is y1 is equal to 6 into e power 2x plus 6 into e power 3x y ಇದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ divided by 2. 2 1s are 2 3s are. y1 is equal to 6 into e power 2x plus, remove the bracket, 3 into y 3y minus plus into minus 3 into 3 9 e power 2x. y1 is equal to 3y ಹಂಗೆ ಬರೀತೇನೆ. 6 plus 6 e power 2x minus 10 e power 2x, same term, minus 9 e power 2x plus 6 e power 2x is equal minus 3 e power 2x. Call it as 3. ಇದರಲ್ಲಿ ನಾನು ಇಲ್ಲಿ ಲೆಫ್ಟ್ ಇತ್ತ ಅಂತಾನೆ. implies y1 minus 3y, 3y ಲೆಫ್ಟ್ ಇತ್ತ ಅಂತಾನೆ, is equal to minus 3 e power 2x. y1 minus 3y by minus 3 is equal to e power 2x. ಇದನ್ನ again differentiate with respect to x. Again differentiate with respect to x because need second order. y1 goes to y2, 3 into derivative of y with respect to x, y1 minus 3 into 2, 6 e power 2x, that is equal to y2 is equal to 3y1 minus 6 into e power 2x value y1 minus 3y divided by minus 3. Now ಇಲ್ಲಿ ಬರೀತಾ ಇದ್ದೇನೆ y2 is equal to 3y1 minus into minus plus 3 1s are 3 2s are 2 ಇಂದ ಎರಡು ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. 2 into y1 2y1, ಇಲ್ಲಿ ಆಲ್ರೆಡಿ ಪ್ಲಸ್ ಆಗಿದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ 3 2s are 2 into 3 6 y2 is equal to 3y1 plus 2y1 is equal to 5y1 minus 6y.
It implies y2 5y1 left ಬಂದ್ರೆ minus 5y1 minus 6y left ಬಂದ್ರೆ plus 6y is equal to 0. Clear? y2 minus 5y1 plus 6y is equal to 0. ಥರ ಮ್ಯಾಥಮೆಟಿಕ್ಸಲ್ಲಿ ಎಲ್ಲ ಸ್ಟೆಪ್ಸನ್ನು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಎಂಥ ಪ್ರಾಬ್ಲಮ್ಸ್ ಕೊಟ್ಟು ಸಾಲ್ವ್ ಮಾಡ್ಬೋದು. ಈ ಥರ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸನ್ನು 6 ಮಾರ್ಕ್ಸ್ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. MCQ ಪ್ಯಾಟರ್ನ್ ಚೇಂಜಸ್ ಆಗಿರೋದ್ರಿಂದ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು MCQನ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. ದಯವಿಟ್ಟು ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸು ಫಾಲೋ ಮಾಡಿ, ನನ್ನ GH ಮ್ಯಾಥ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೇರೆ ಹುಡುಗರು ಅರ್ಥವಾದರೆ ಶೇರ್ ಮಾಡಿ, ಇಲ್ಲದ್ರೆ ಫಾಲೋ ಮಾಡೋ ಅವಶ್ಯಕತೆಯೇ ಇಲ್ಲ. ಓಕೆ, ಥ್ಯಾಂಕ್ ಯು.